ಇಂದು ಡಿ ಗ್ಯಾಂಗ್ನ ಆರೋಪಿಗಳಿಗೆ ಜೈಲು ಮುಕ್ತಿಯಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದವರು ಇಂದು ಮುಕ್ತಿ ಹೊಂದಲಿದ್ದಾರೆ. ಇಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಇಂದು ಡಿ ಗ್ಯಾಂಗ್ನ ಆರೋಪಿಗಳಿಗೆ ಜೈಲು ಮುಕ್ತಿಯಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದವರು ಇಂದು ಹೊರಬರಲಿದ್ದಾರೆ. ಇಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ಅವರು ರಿಲೀಸ್ ಆಗ್ತಾ ಇದ್ದಾರೆ. ದರ್ಶನ್ ಗೆಳತಿ ಪವಿತ್ರಾಗೆ 6 ತಿಂಗಳ ಸೆರೆವಾಸ ಅಂತ್ಯವಾಗಲಿರ್ತಕ್ಕಂಥದ್ದು. ಇಂದು ಪರಪ್ಪನ ಅಗ್ರಹಾರದಿಂದ ಪವಿತ್ರ, ಅನುಕುಮಾರ್, ಪ್ರದೋಷ್ ರಿಲೀಸ್ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶಿವಮೊಗ್ಗ ಜೈಲಿನಿಂದ ಜಗದೀಶ್, ಲಕ್ಷ್ಮಣ್ ಹಾಗೂ ಕಲಬುರಗಿಯಿಂದ ನಾಗರಾಜ್ ರಿಲೀಸ್ ಆಗ್ತಾ ಇದ್ದಾರೆ. ಇಂದು ಮಧ್ಯಾಹ್ನದ ವೇಳೆಗೆ ಎಲ್ಲ ಆರೋಪಿಗಳು ರಿಲೀಸ್ ಆಗ್ತಾ ಇದ್ದಾರೆ. ಇಂದು ಎಲ್ಲ ಆರೋಪಿಗಳಿಂದಲೂ ನ್ಯಾಯಾಲಯಕ್ಕೆ ದಾಖಲೆ ಸಲ್ಲಿಕೆ ಮಾಡಲಾಗುತ್ತದೆ. ಅನಂತರ ಇಂದು ಡಿ ಗ್ಯಾಂಗ್ನ ಆರೋಪಿಗಳಿಗೆ ಜೈಲು ಮುಕ್ತಿ ಸಿಗಲಿರ್ತಕ್ಕಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏನು ಜೈಲು ಸೇರಿದ್ದರು ಎಲ್ಲ ಆರೋಪಿಗಳು, ಕೆಲ ಆರೋಪಿಗಳು ಇಂದು ಪರಪ್ಪನ ಅಗ್ರಹಾರ ಜೈಲಿನಿಂದ, ಜೊತೆಗೆ ಪವಿತ್ರ ಗೌಡ ಅವರು ಕೂಡ ರಿಲೀಸ್ ಆಗಲಿದ್ದಾರೆ. ದರ್ಶನ್ ಗೆಳತಿ ಪವಿತ್ರಾಗೆ 6 ತಿಂಗಳ ಸೆರೆವಾಸದಿಂದ ಇಂದು ಅಂತ್ಯ ಸಿಗಲಿರ್ತಕ್ಕಂಥದ್ದು. ಪರಪ್ಪನ ಅಗ್ರಹಾರದಿಂದ ಪವಿತ್ರ ಹಾಗೂ ಅನುಕುಮಾರ್, ಪ್ರದೋಷ್ ರಿಲೀಸ್ ಆಗಲಿದ್ದಾರೆ. ಅದಾದ ಬಳಿಕ ಶಿವಮೊಗ್ಗದಿಂದ ಜಗದೀಶ್ ಹಾಗೂ ಲಕ್ಷ್ಮಣ್ ಹಾಗೂ ಕಲಬುರಗಿಯಿಂದ ನಾಗರಾಜ್ ರಿಲೀಸ್ ಆಗಲಿದ್ದಾರೆ. ಇಂದು ಮಧ್ಯಾಹ್ನದ ವೇಳೆಗೆ ಎಲ್ಲ ಆರೋಪಿಗಳು ರಿಲೀಸ್ ಆಗಲಿದ್ದಾರೆ. ಇಂದು ಎಲ್ಲ ಆರೋಪಿಗಳಿಂದಲೂ ನ್ಯಾಯಾಲಯಕ್ಕೆ ದಾಖಲೆಗಳು ಸಲ್ಲಿಸಬೇಕಾಗುತ್ತದೆ. ನಂತರ ಇಂದು ಮಧ್ಯಾಹ್ನದ ಒಳಗೆ ರಿಲೀಸ್ ಆಗ್ತಾರೆ ಈ ಆರೋಪಿಗಳು. ಡಿ ಗ್ಯಾಂಗ್ನ ಆರೋಪಿಗಳಿಗೆ ಇಂದು ಮುಕ್ತಿ ಸಿಗಲಿರ್ತಕ್ಕಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಗಳನ್ನು ಇಂದು ರಿಲೀಸ್ ಮಾಡಲಾಗುತ್ತೆ ಬೇಲ್ನ ಆಧಾರದ ಮೇಲೆ. ಏನು 6 ತಿಂಗಳ ಸೆರೆವಾಸವನ್ನು ಅನುಭವಿಸಿ ಇಂದು ಪರಪ್ಪನ ಅಗ್ರಹಾರದಿಂದ ದರ್ಶನ್ ಗೆಳತಿಯ ಪವಿತ್ರ ಗೌಡ ಅವರು ಇಂದು ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಸುಮಾರು 6 ತಿಂಗಳ ಬಳಿಕ ಇಂದು ಹೊರಗೆ ಬರ್ತಾ ಇದ್ದಾರೆ ಪವಿತ್ರ ಗೌಡ ಅವರು. ಡಿ ಗ್ಯಾಂಗ್ನ ಆರೋಪಿಗಳಿಗೆ ಇಂದು ಜೈಲು ಮುಕ್ತಿ ಸಿಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಶಿವಮೊಗ್ಗದಿಂದ ಲಕ್ಷ್ಮಣ್ ಹಾಗೂ ಅನುಕುಮಾರ್ ಹಾಗೂ ಕಲಬುರಗಿಯಿಂದ ನಾಗರಾಜ್ ಇವರುಗಳು ಕೂಡ ಏನು ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ಜೈಲಿನಿಂದ. ದರ್ಶನ್ ಗೆಳತಿ ಪವಿತ್ರಾಗೆ 6 ತಿಂಗಳ ಸೆರೆವಾಸದಿಂದ ಇಂದು ಮುಕ್ತಿ ಸಿಗ್ತಾ ಇರ್ತಕ್ಕಂಥದ್ದು.